ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ಓವರಾಲ್ ಆಗಿ ಸ್ವತಃ ಸ್ಪೀಕರ್ ಓಂ ಬಿರ್ಲಾ ಅವರೇ ಈ ಒಂದು ಮಾತನ್ನು ಹೇಳಿರೋದ್ರಿಂದಾಗಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಆತಂಕದ ವಾತಾವರಣ. ನಿಜಕ್ಕೂ ಕೂಡ ಇದು ಸದನದ ಗೌರವವನ್ನು ಹಾಳು ಮಾಡುತ್ತೆ, ಚ್ಯುತಿ ಬರುತ್ತೆ, ಘನತೆಗೆ ಧಕ್ಕೆ ಬರುತ್ತೆ ಅನ್ನುವಂಥ ವಿಚಾರವನ್ನು ಸ್ವತಃ ಸ್ಪೀಕರ್ ಓಂ ಬಿರ್ಲಾ ಅವರೇ ಹೇಳಿರೋದು. ನಿಜಕ್ಕೂ ಕೂಡ ಹಿಂಗಾಗಬಾರ್ದು ಅನ್ನುವಂಥ ಮಾತು. ಹಾಗಾದರೆ ಪ್ರಶ್ನೆ ಏನು ಅಂತಂದರೆ, ನಿಜಕ್ಕೂ ಪ್ಲ್ಯಾನ್ ಮಾಡ್ಕೊಂಡಿದ್ರಾ ಈ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ ಹೀಗನ್ನುವಂಥ ಮಾತು? सभा को सूचित करना है कि कल इस सम्माननीय सदन के कुछ सदस्यों ने लोकसभा चैम्बर में जिस प्रकार का व्यवहार किया, ऐसे दृश्यों का सृजन किया, वो लोकसभा की शुरुआत से लेकर आज तक कभी नहीं हुई। हमारे संसदीय प्रणाली में सदन के सभापति का गरिमा में स्थान हमारे संविधान में ही सर्जित किया है। आज तक इतिहास रहा है कि राजनीतिक मतभेदों को कभी भी सदन के कारण ಮಾತಾಡೋದಕ್ಕೆ ಸಂಸದರಾದಂಥ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ಕಾರ. ಸದನದಲ್ಲಿ ಸ್ಪೀಕರ್ ಓಂ ಬಿರ್ಲಾ ಅವರೇ ಹೇಳಿರೋದು ಪ್ರಧಾನಿ ಮೋದಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಸಂಚು ರೂಪಿಸಲಾಗಿತ್ತು, ಅವರು ಕೂತ್ಕೊಳ್ಳೋಂಥ ಆಸನದ ಸುತ್ತುವರೆದಿದ್ರು ಅಂತ. ನಿಜಕ್ಕೂ ಇದು ಆತಂಕದ ಬೆಳವಣಿಗೆ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಿ ಸರ್? ನೋಡಿ, ಕಾಂಗ್ರೆಸ್ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಅವರು ಅಲ್ಲಿ ಪಾರ್ಲಿಮೆಂಟ್ ಇರುವುದು ಡಿಬೇಟ್ ಸಲುವಾಗಿ. ಹೌದು. ರಾಹುಲ್ ಗಾಂಧಿ ಅವರು ಬೆಳಗಿನ ಸಾಯಂಕಾಲ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಅಡ್ಡಾಡ್ತಾರೆ. ಹೌದು. ಆದ್ರೆ ಪಾರ್ಲಿಮೆಂಟ್ ಬಂದು ಜನರ ವಿಚಾರಗಳನ್ನ, ಜನಮಾನಸದಲ್ಲಿರುವಂತದ್ದು ಇಶ್ಯೂಗಳನ್ನ ಅಲ್ಲಿ ರೇಸ್ ಮಾಡ್ಲಿಕ್ಕೆ ತಯಾರಿಲ್ಲ, ಡಿಬೇಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಮತ್ತು ಬಹಳ ಗೊಂದಲ ರೀತಿ. ಮತ್ತು ನರೇಂದ್ರ ಮೋದಿಜಿ ಅವರು ಏನು ಡಿಬೇಟ್ ಮಾಡಬೇಕಾಗಿತ್ತು, ಡಿಬೇಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರು ರಿಪ್ಲೈ ಕೊಡಬೇಕಾಗಿತ್ತು. ಅದಕ್ಕೂ ಒಂದು ರೀತಿಯಾದಂತ ಒಂದು ಆತಂಕ ಸೃಷ್ಟಿ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡಿದ್ರು. ಇದರಲ್ಲಿ ಪ್ರತಿಭಟನೆ ನಡೀತಾವ. ನಾನು ಪ್ರತಿಪಕ್ಷ ನಾಯಕನಾಗಿ ಹಲವಾರು ವೇಳೆಗೆ ಹೋಗಿ ಪ್ರತಿಭಟನೆ ಮಾಡಿದ್ದು ನನಗ್ ಗುರ್ತಿದೆ, ನಮ್ಮೆಲ್ಲ ಸದಸ್ಯರು ಕೂಡ್ಕೊಂಡು. ಮತ್ತು ಶಾಂತ ರೀತಿಯಿಂದ ನಮ್ದು ಏನು ವಿರೋಧ ಹೇಳಬೇಕಾಗಿತ್ತು ಅದು ಹೇಳುವಂತದ್ದು ವೇಳೆಗೆ ಹೋಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಾದ್ರೆ ಅವಕಾಶ ಅಂತಂದ್ರೆ ಅದು ಒಂದು ಸಂಪ್ರದಾಯ ಇದೆ ಆ ರೀತಿ. ಆದ್ರೆ ನಿನ್ನೆ ನಡೆದಂತ ಘಟನೆ ನೋಡಿದ್ರೆ ಇವರು ಯಾವ ಕೀಳು ಮಟ್ಟಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ಅವರು ಅಂತ ನಮ್ಗೆ ಅನಿಸ್ತದೆ. ಅಲ್ಲಿ ಸದನದಲ್ಲಿ ಅದು ಸದನ ಪ್ರಾರಂಭ ಆದ ತಕ್ಷಣವೇ ಎಲ್ಲಿಗೆ ಹೋದ್ರು ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಮಹಿಳಾ ಸದಸ್ಯರು ಎಲ್ಲಿ ನರೇಂದ್ರ ಮೋದಿ ಅವರು ಸೀಟ್ ಅಲ್ಲಿ ಕುಂದಿರ್ತಾರೆ ಅದು ಸುತ್ತಮುತ್ತಲು ಮಹಿಳಾ ಸದಸ್ಯರು ಹೋಗಿ ಪ್ರೊಟೆಸ್ಟ್ ಮಾಡುವಂತದ್ದು ನೋಡಿದಾಗೆ ಎಲ್ಲೋ ಒಂದು ರೀತಿ ಪ್ರಧಾನಮಂತ್ರಿ ಮೋದಿ ಅವ್ರನ್ನೇ ಟಾರ್ಗೆಟ್ ಇಟ್ಕೊಂಡು ಅವರು ಈ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಪ್ರೇಮಾಪೇಕ್ಷ ಇದ್ರ ಮೇಲಿಂದ ಕ್ಲಿಯರ್ ಆಗ್ತದೆ. ಅಂದ್ರೆ ಬಹಳಷ್ಟು ಈಗ ನರೇಂದ್ರ ಮೋದಿ ಅವರ ಆಡಳಿತ 11 ವರ್ಷದ ಆಡಳಿತ ಒಂದು ಉತ್ತಮ ಆಡಳಿತ ಮತ್ತು ಭಾರತ ದೇಶ ಅವರ ಅವಧಿಯಲ್ಲಿ ಅವರ ನಾಯಕತ್ವದಲ್ಲಿ ಇಡೀ ಜಗತ್ತಿನಲ್ಲೇ ಒಂದು ಗೌರವದ ಪಾತ್ರ ಸಿಕ್ಕಿದೆ. ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ 4ನೇ ಸ್ಥಾನಕ್ಕೆ ಬಂದಿದೆ. ನಾವು 10ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದಿದ್ದೇವೆ. ಅಷ್ಟೇ ಅಲ್ಲ, ಇತ್ತೀಚಿನ ಹಲವಾರು ದೇಶಗಳ ಜೊತೆ ಒಡಂಬಡಿಕೆ ಒಡಂಬಡಿಕೆ ಇದೆ, ವ್ಯಾಪಾರ ವೃದ್ಧಿ. ಅದರಲ್ಲಿ ಇತ್ತೀಚೆಗೆ ಯುಎಸ್ ಜೊತೆ ಮಾಡಿದಂತ ಒಪ್ಪಂದಗಳು ಬಹಳ ಒಂದು ಬೂಸ್ಟ್ ಆಗಿದೆ. ಹೀಗಾಗಿ ಪ್ರತಿ ಹಂತದಲ್ಲಿ ಮೋದಿ ಅವರು ಸಕ್ಸಸ್ಫುಲ್ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಅವ್ರ ಗೌರವ ಇಡೀ ಜಗತ್ತಿನಲ್ಲಿ ಎಷ್ಟರ ಮಟ್ಟಕ್ಕೆ ಹೋಗ್ತಾ ಇದೆ. ಮತ್ತು ಭಾರತ ದೇಶ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ. ಇದನ್ನು ಸಹಿಸಿಕೊಳ್ಳಿಕ್ಕೆ ರಾಹುಲ್ ಗಾಂಧಿಗಾಗ್ಲಿ ಕಾಂಗ್ರೆಸ್ ಅವ್ರಿಗೆ ಆಗ್ತಾ ಇಲ್ಲ. ಮತ್ತು ಒಂದು ನಾನು ಹೇಳ್ತೀನಿ, ಇವರು ಡಿಬೇಟ್ ಮಾಡೋ ಬದ್ಲಿ ಈ ರೀತಿ ಗೊಂದಲ ನಿರ್ಮಾಣ ಮಾಡ್ಕೊಂಡ್ ಬಂದು ಯಾವ ಇಶ್ಯೂ ಮೇಲೆ ಗೊಂದಲ ನಿರ್ಮಾಣ ಮಾಡ್ತಾ ಇದಾರೆ. ಯಾವ್ದೋ ಒಂದು ಪುಸ್ತಕದ ರೆಫರ್ ಮಾಡಿ ಅದಕ್ಕೆ ನಮಗೆ ಸ್ಪೀಚ್ ಮಾಡ್ಲಿಕ್ಕೆ ಅದು ರೆಫರ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ನೆಪದ ಮೇಲೆ ನೀವು 4 ದಿವಸ 5 ದಿವಸ ವಿಪಕ್ಷ ನಾಯಕನಾಗಿದ್ಕೊಂಡು ಮಿನಿಮಮ್ ಒಂದು 40 ನಿಮಿಷ ಕೂಡ ನನಗೆ ಚರ್ಚೆ ಮಾಡಕ್ ಟೈಮ್ ಕೊಡ್ಲಿಲ್ಲ ಅಂತ ಅವರು ಈ ತರ ತೋರಿಸಿದ್ರ ಅಂತ ತಮ್ಮ ಆಕ್ರೋಶನ. ಅಲ್ಲಲ್ಲ, ನಾ ಹೇಳ್ತೀನಿ, ಇವತ್ತು ನೋಡ್ರಿ ಒಂದ್ಸಲ ಸ್ಪೀಕರ್ ರೂಲಿಂಗ್ ಕೊಟ್ಟ ಮೇಲೆ ಎಸ್ ಮತ್ತೆ ಇನ್ನು ಮಾತಾಡ್ಲಿಕ್ಕೆ ವಿಷಯ ಬೇಕಾಗ್ತಿದಾವಲ್ಲ.
ಯಾವಾಗಲೂ ಒಂದು ಪಾರ್ಲಿಮೆಂಟರಿ ಪ್ರೊಸೆಸ್ ಇದೆ. ಹಾಗಾದ್ರೆ ಅಪ್ರಕಟಿತ ಪುಸ್ತಕದ ಅದರಲ್ಲಿ ಬಗ್ಗೆ ಚರ್ಚೆ ಕೆಲವು- ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತಾನೆ ಈ ಗಲಾಟೆ. ಆ? ಅಪ್ರಕಟಿತ ಪುಸ್ತಕದ ಬಗ್ಗೆ ಚರ್ಚೆ ಮಾಡೋ ವಿಚಾರಕ್ಕೆ ಟೈಮ್ ಕೊಡ್ಲಿಲ್ಲ ಅಂತ. ಅಪ್ರಕಟಿತವಾದಂತ ಪುಸ್ತಕ ರೆಫರ್ ಮಾಡ್ಲಿಕ್ಕೆ ಬರುದಿಲ್ಲ ಫಸ್ಟ್ ಬೇಸಿಕ್ ಆಗಿ. ಹ್ಮ್ 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 ಸ್ಪೀಕರ್ ಅದನ್ನ ಹೇಳಿದ್ರು. ಹ್ಮ್ ಅಥೆಂಟಿಕೇಟೆಡ್ ಇದೆ ಅನ್ನೋದು ಇಲ್ಲ. ಹ್ಮ್ ಅಥೆಂಟಿಕೇಟೆಡ್ ಇಲ್ಲ ಅಂತ ಒಂದು ಪುಸ್ತಕವನ್ನು ರೆಫರ್ ಮಾಡಿ ಅದ್ರ ಮೇಲೆ ನಾವು ಮಾತಾಡ್ತೀನಿ ಅಂತ ಹಠ ಹಿಡಿಯುವಂತದ್ದು ಹ್ಮ್ ಆಯ್ತು. ಒಂದ್ಸಲ ಇಲ್ಲ ಅಂತಂದ್ರೆ ಹ್ಮ್ ಅದನ್ನ ಬಿಟ್ಟು ನೀವು ಬೇರೆ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಅಂದ್ರೆ ಕಾಂಗ್ರೆಸ್ ಅವರು ಅದಕ್ಕೂ ಪಾಯಿಂಟ್ ಮಾಡ್ತಾರೆ. ಯಾಕೆ ಬಿಜೆಪಿ ಅವರು ಯಾವ್ದು ಮಾಡೇ ಇಲ್ವಾ, ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಅವರ ಅಪ್ರಕಟಿತ ಪುಸ್ತಕದ ಬಗ್ಗೆ ಮಾತಾಡಿಲ್ವಾ ಅಂತ ಕೇಳ್ತಾರೆ ಅವರು. ಅಲ್ಲ ಅವ್ರು ಮಾತಾಡಿ ನೀವು ಅಬ್ಜೆಕ್ಷನ್ ಮಾಡ್ರಿ, ಹ್ಮ್. ಸ್ಪೀಕರ್ ಹೇಳ್ರಿ, ಇನ್ಸಿಸ್ಟ್ ಮಾಡ್ರಿ. ಹ್ಮ್ ಹ್ಮ್ ಯಾವ ಟೈಮ್ ಏನ್ ಮಾಡ್ಬೇಕಾದ್ರೆ ಮಾಡುದಿಲ್ಲ. ಹ್ಮ್ ಅದ್ ಬಿಟ್ಟು ಹ್ಮ್ ನಿಮಗೆ ಅಪ್ರಕಟಿತವಾದಂತ ಪುಸ್ತಕ ರೆಫರ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋ ಕಾರಣ ಸಲುವಾಗಿ ಹ್ಮ್ ಮೋದಿಯವರ ಮೇಲೆ ಅಟ್ಯಾಕ್ ಮಾಡಿ ಹೋಗ್ತಿರಲ್ಲ ನಿಮ್ಮ ಮೆಂಬರ್ಸ್ ಕಳಿಸಿ, ಅದು ಮಹಿಳಾ ಸದಸ್ಯರು ಕಳಿಸಿ. ಹ್ಮ್ 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 ಇದು ಅಕ್ಷಮ್ಯ ಅಪರಾಧ, ಹ್ಮ್. ಅಕ್ಷಮ್ಯ ಅಪರಾಧ. ಮತ್ತು ಇವರು ಪಲಾಯನವಾದ ನೋಡಿ. ಅಂದ್ರೆ ಒಂದು ನಾನು ಹೇಳ್ತೀನಿ, ಈ ಹಿಂದೆ ಈ ನರೇಗಾದ ಯಾವತ್ತೂ ಬಗ್ಗೆ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೆದಿರಲಿಲ್ಲ. ವೆರಿ ಫಸ್ಟ್ ಟೈಮ್ ಈ ತರ ಆಗಿರೋದು. ನಾನು ಫಸ್ಟ್ ಟೈಮ್ ನಾನು ಪಾರ್ಲಿಮೆಂಟ್ ಹೋದಾಗ ಅಲ್ಲಿ ಹಿರಿಯ ಸದಸ್ಯರು ಬಹಳಷ್ಟು ಜನ ಚರ್ಚೆ ಮಾಡಿದೆ ನಾನು. ಹ್ಮ್ 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 ಅವ್ರು ಹೇಳಿದ್ರು ಹಿಂದೆ ಬಿಜೆಪಿ ಇದ್ದಾಗೂ ಧರಣಿ ಸತ್ಯಾಗ್ರಹ ಎಲ್ಲ ನಡೆದವ. ಅಂದ್ರೆ ಇದು ಸರ್ ಇದು ಶುರುವಾಗಿದ್ದು ಮೊನ್ನೆಯಿಂದಾನೇ ಶುರು ಆಗ್ಬಿಟ್ಟಿದೆ. ಸ್ಪೀಕರ್ ಮೇಲೆ ಪೇಪರ್ ಎಸೆಯೋದು ಅಲ್ಲಿಂದಾನೇ ಶುರು ಆಗ್ಬಿಟ್ಟಿದೆ ಇದು. ಅಲ್ಲ ನೋಡಿ, ಸ್ಪೀಕರ್ ಮೇಲೆ ಪೇಪರ್ ಹರಿದು ಹಾಕುವಂತದ್ದು, ಅವ್ರ ಮೇಲೆ ಬಗೆಯುವಂತದ್ದು, ಆಮೇಲೆ ಪ್ರಧಾನ ಮಂತ್ರಿಗಳ ಸ್ಥಳಕ್ಕೆ ಹೋಗಿ ಹ್ಮ್ ಇಷ್ಟು ಹೈಲಿ ಸೆಕ್ಯೂರಿಟಿ ಇರುವಂತ ಮನುಷ್ಯ ಪ್ರೈಮ್ ಮಿನಿಸ್ಟರ್, ಹ್ಮ್ ಈ ದೇಶದ ಪ್ರೈಮ್ ಮಿನಿಸ್ಟರ್, ಹ್ಮ್ ಈಗ ಅವ್ರ ಮೇಲೆ ಅಟ್ಯಾಕ್ ಮಾಡುವಂತದ್ದು ಏನಿದೆಲ್ಲ ಇದೊಂದು ಗಂಭೀರವಾದಂತ ಪ್ರಕರಣ. ಇದು ಕಾಂಗ್ರೆಸ್ ಇದಕ್ಕೆ ಬಹಳಷ್ಟು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಜನ ನಿಮ್ಮನ್ನ ಶಪಿಸ್ತಾ ಇದ್ದಾರೆ. ಈಗಾಗಲೇ ಇಡೀ ದೇಶದಲ್ಲಿ ನೀವು ಎಲ್ಲಾ ರಾಜ್ಯಗಳಲ್ಲಿ ಖಾಲಿ ಆಗ್ತಾ ಇದಾರೆ. ಇನ್ನೊಂದು 2-3 ರಾಜ್ಯಗಳು ಜನ ನಿಮ್ಗೆ ತಕ್ಕದಂತ ಪನಿಷ್ಮೆಂಟ್ ಕೊಡ್ತಾರೆ. ಅಂದ್ರೆ ಈಗ ನಾನು ಹೇಳ್ತಾ ಇದ್ನಲ್ಲ, ಇದು ವೆರಿ ಫಸ್ಟ್ ಟೈಮ್ ಈ ರೀತಿಯಾಗಿ ಸದನದ ಒಳಗಡೆ ಆಗ್ತಾ ಇರೋದು. ಅದು ಸ್ಪೀಕರ್ ಅವರೇ ಹೇಳ್ತಿರೋದು, ನನಗೆ ಸುಳಿವಿತ್ತು ಮೋದಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಅಂತ. ಸೊ ಹಾಗಾಗಿ ಇದನ್ನ ಎಷ್ಟು ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಿ ಯಾವ ರೀತಿ ಕಾನೂನು ರೀತಿಯಲ್ಲಿ ಒಂದು ಕ್ರಮ ತಗೊಳ್ಬಹುದು? ಅದಕ್ಕೆ ಈಗ ನಾ ಹೇಳ್ತೀನಿ, ಕಾನೂನು ಒಂದು ಕಡೆ, ಆದ್ರೆ ಇವರು ಒಂದು ನ್ಯಾಷನಲ್ ಆಗಿ ಲೀಡರ್ ಆಫ್ ಅಪೋಸಿಷನ್ ಆಗಿ ಒಂದು ಪ್ರತಿಪಕ್ಷದಲ್ಲಿ ಇದ್ದಂತವ್ರು ಯಾವ ರೀತಿ ಸದನದಲ್ಲಿ ನಡ್ಕೋಬೇಕು ಅನ್ನುವಂಥದ್ದು ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅಂತಂದವರಿಗೆ ಇವರು ಲೀಡರ್ ಆಫ್ ಅಪೋಸಿಷನ್ ಆಗೋಕ್ಕೂ ಯೋಗ್ಯ ಅಲ್ಲ, ಅಲ್ಲಿ ಪ್ರತಿಪಕ್ಷದಲ್ಲಿ ಕುಂದರ್ಲಿಕ್ಕೂ ಯೋಗ್ಯ ಇರಲ್ಲ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಇವ್ರು ಪಾರ್ಲಿಮೆಂಟ್ ಡಿಬೇಟ್ ನೋಡಿದ್ದೆ, ಗಂಭೀರವಾದಂತ ಡಿಬೇಟ್ ಮಾಡಿದ್ ನೋಡ್ಲೇ ಇಲ್ಲ ನಾನು ಕಳೆದ 1 ವರ್ಷ 2 ವರ್ಷದಲ್ಲಿ ಎಂದು ನಾ ಬಹಳ ಎಕ್ಸ್ಪೆಕ್ಟ್ ಮಾಡಿದ್ದೆ. ಪ್ರತಿಪಕ್ಷವಾಗಿ ಬಹಳಷ್ಟು ಒಳ್ಳೆ ರೀತಿ ಡಿಬೇಟ್ ಮಾಡ್ತಾರಂತ ಹೇಳಿ. ಯಾಕೆ ಹಿಂದೆಲ್ಲ ನಾವು ಪ್ರತಿಪಕ್ಷವಾಗಿ ಡಿಬೇಟು ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ. ಇವ್ರು ಡಿಬೇಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಒಂದು ನೆರೆಗದ್ದು ಅಮೆಂಡ್ಮೆಂಟ್ ಈಗ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾರಲ್ಲ ಇವರು, ಆ ನೆರೆಗ ಬಗ್ಗೆ ಅಮೆಂಡ್ಮೆಂಟ್ ತಂದಾಗ ಅಲ್ಲಿ ಡಿಬೇಟ್ ಮಾಡ್ಬೇಕಾಗಿತ್ತಲ್ಲ, ಮಾಡಿಲ್ಲ. ಅದರಲ್ಲಿ ಮೈನಸ್ ಪಾಯಿಂಟ್ ಏನದ, ಅದರಿಂದ ಏನಾಗಿದೆ ತೊಂದರೆ ಹೇಳ್ಬೋದಾಗಿತ್ತಲ್ಲ, ಅಲ್ಲೇ ಕೇಳಿಲ್ಲ. ಆದ್ರೆ ಅದೇ ಸಿದ್ದರಾಮಯ್ಯ ಅಲ್ಲಿ ಕರ್ನಾಟಕ ಅಸೆಂಬ್ಲಿಯಲ್ಲಿ ಅದ್ರ ಬಗ್ಗೆ ಡಿಬೇಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಇಲ್ಲಿ ನೀವು ಡಿಬೇಟ್ ಮಾಡ್ಲಿಕ್ಕೆ ತಯಾರಿಲ್ಲ. ನಿಮ್ಮ ಎಂಪಿಗಳು, ನಿಮ್ಮ ರಾಹುಲ್ ಗಾಂಧಿ ಡಿಬೇಟ್ ಮಾಡೋದಿಲ್ಲ, ಓಡ್ ಹೋಗ್ತಾರ, ಡಿಸ್ಟರ್ಬ್ ಮಾಡಿ ಓಡ್ ಹೋಗ್ತಾರ. ಮತ್ತೆ ಯಾವ್ದೋ ಚರ್ಚೆ ಇಲ್ಲದೆ ಪಾಸ್ ಆಗ್ತದೆ. ಇಲ್ಲಿ ಹೇಳ್ಬೋದಾಗಿತ್ತಲ್ಲ. ಈಗ ನೀವು ಅಸೆಂಬ್ಲಿಯಲ್ಲಿ ಏನು ಸಾಧನೆ ಮಾಡ್ತೀರಿ? ಯಾವ ಪುರುಷಾರ್ಥದಾಗ ಅಸೆಂಬ್ಲಿಲಿ ನೀವು ಡಿಬೇಟ್ ಮಾಡಿಸಿದ್ರಿ ಅದ್ರ ಬಗ್ಗೆ? ರೆಸಲ್ಯೂಷನ್ ಪಾಸ್ ಮಾಡ್ತೀವಿ. ಎದಕ್ಕೆ? ಅದು ವ್ಯಾಲಿಡಿಟಿ ಇದೆ, ಸಂವಿಧಾನಬದ್ಧವಾಗಿದೆ. ಇದಕ್ಕೆ ಸಂವಿಧಾನದ ಯಾವುದೇ ಬದ್ಧತೆ ಇಲ್ಲದಂತ ಅದನ್ನ ನೀವು ಅಸೆಂಬ್ಲಿಗೆ ತಗೊಂಡು ಹೋಗ್ತೀರಿ. ಪಾರ್ಲಿಮೆಂಟ್ ನಲ್ಲಿ ಎಲ್ಲಿ ಡಿಬೇಟ್ ಮಾಡಬೇಕು ಅಲ್ಲಿ ಮಾಡುದಿಲ್ಲ. ಅಂದ್ರೆ ಒಂದು ಮ್ಯಾಚುರಿಟಿ ಇಲ್ಲದ ಲೀಡರ್ ಆಫ್ ಅಪೋಸಿಷನ್ ಇದ್ರೆ ಏನಾಗ್ತದೆ ಅನ್ನೋದು ಇದೊಂದು ಉದಾಹರಣೆ. ಅಂದ್ರೆ ಸರ್, ನಿಮ್ಮ ಅರ್ಥದಲ್ಲೇ ಹೇಳೋದಾದ್ರೆ ವಿಪಕ್ಷಗಳು ಯಾವತ್ತಿದ್ರು ಸರ್ಕಾರವನ್ನ ಕಟ್ ಹಾಕುವಂತ ಪ್ರಯತ್ನ, ಒಳ್ಳೆ ಸ್ಟ್ರಾಂಗ್ ಒಂದಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಾಗಿತ್ತು. ಇವ್ರಿಗೆ ಯಾವುದೂ ಸಿಕ್ಕಿಲ್ಲ, ಸರ್ಕಾರನ ಕಟ್ ಹಾಕೋದಕ್ಕಾಗಿಲ್ಲ ಅಂತ ಹೇಳಿ ಈ ಆಂಗಲ್ ನಲ್ಲಿ ಈ ದಾರಿ ಹಿಡಿದ್ರ ಅಂತ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರ ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್, ಗುಡ್ ಗವರ್ನೆನ್ಸ್ ನಿಂದ ಮತ್ತು ಭಾರತದ ಪ್ರಗತಿ ಯಾವ ರೀತಿ ಅವರ ಸಾಧನೆ ಆಗ್ತಾ ಇದೆ, ಇದೆಲ್ಲ ನೋಡಿದಾಗ ಜನಮಾನಸದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನಸ್ಸು ಅವ್ರದ್ದೇ ಇದೆ, ವ್ಯಕ್ತಿತ್ವ. ಇವತ್ತು ಎಲ್ಲಿ ಹೋದ್ರು ಮೋದಿ ಅವ್ರನ್ನ ಇವತ್ತು ಸಹಿತ ಮೋದಿ ಅಂತ ಹೇಳಿ ಇವತ್ತು ಜೈಕಾರ ಹಾಕ್ತಾರೆ. ಆ ಜನಪ್ರಿಯತೆ ಇವತ್ತು ಉಳ್ಕೊಂಡ ಕಾರಣ ಅಂತಂದ್ರೆ ಅವರ ಗುಡ್ ಗವರ್ನೆನ್ಸ್. ಹೀಗಾಗಿ ಅವ್ರ ವಿರುದ್ಧ ಮಾತಾಡ್ಲಿಕ್ಕೆ UPA ಸೆಕೆಂಡ್ ಬಂದಿತ್ತು ನೋಡಿರಲ್ಲ ನೀವೆಲ್ಲ. UP ಸಾವಿರಾರು ಕೋಟಿ ಹಗರಣ, ಸ್ಕ್ಯಾಮ್ ಮೇಲೆ ಸ್ಕ್ಯಾಮು. ಹಾಗಾಗಿ ಇವ್ರು 11 ವರ್ಷದ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇದೆ ನರೇಂದ್ರ ಮೋದಿ ಅವರ ಮೇಲೆ. ಒಂದ್ಯಾವ್ದು ಸ್ಕ್ಯಾಮ್ ಅನ್ನ ನೀವು ಡಿಸ್ಕಷನ್ ಮಾಡಿದ್ರಿ ಪಾರ್ಲಿಮೆಂಟ್ ನಲ್ಲಿ? ಯಾವುದೂ ಇಶ್ಯೂ ಇಲ್ಲ ನಿಮಗೆ.
ಅದಕ್ಕಾಗಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಸುವುದಾಗಿ Okay. ಈ ರೀತಿಯಾದಂತ ಗೊಂದಲ ಗದ್ದಲ ಮತ್ತು ಅಟ್ಯಾಕ್ ಮಾಡುವಂತದ್ದು ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡುವಂತದ್ದು ನೀವು ಪಾರ್ಲಿಮೆಂಟ್ ಅಲ್ಲಿ ನಡೆಸ್ತಾ ಇದ್ದೀರಿ. ಎಸ್ 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 ಓಕೆ, ಥ್ಯಾಂಕ್ ಯು ಜಗದೀಶ್ ಶೆಟ್ಟಿ ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕಾಗಿ.